ನಮಸ್ಕಾರ ಸ್ನೇಹಿತರೆ. ಇನ್ನು ಮುಂದೆ ನಾವು ಯುದ್ಧ ವಿಮಾನದ ಇಂಜಿನ್ಗಾಗಿ ಅಮೆರಿಕ, ರಷ್ಯಾ ಅಥವಾ ಫ್ರಾನ್ಸ್ನಂತಹ ಮುಂದುವರಿದ ದೇಶಗಳ ಮುಂದೆ ಹೋಗಿ ಗೋಗರೆಯೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ದಶಕಗಳಿಂದ ಭಾರತದ ರಕ್ಷಣಾ ಮಾರುಕಟ್ಟೆಯನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಜಾಗತಿಕ ದೊಡ್ಡಣ್ಣಂದರಿಗೆ ಈಗ ಸರಿಯಾಗಿಯೇ ಬ್ರೇಕ್ ಬಿದ್ದಿದೆ. ಜುಲೈ 22 ನಮ್ಮ ದೇಶದ ರಕ್ಷಣಾ ವಲಯದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಯಾದ ದಿನ. ಹೈದರಾಬಾದ್ನ ಆಜಾದ್ ಇಂಜಿನಿಯರಿಂಗ್ ಸಂಸ್ಥೆ ನಮ್ಮ ಹೆಮ್ಮೆಯ DRDO ಮತ್ತು GTRE ವಿಜ್ಞಾನಿಗಳ ಜೊತೆ ಸೇರಿ ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಎಕ್ಸ್ಪೆಂಡಬಲ್ ಟರ್ಬೋಜೆಟ್ ಇಂಜಿನ್ ಅನ್ನು ಅಧಿಕೃತವಾಗಿ ರಕ್ಷಣಾ ಸಚಿವಾಲಯಕ್ಕೆ ಹಸ್ತಾಂತರಿಸಿದೆ. ಬರೀ 350 kg ಥ್ರಸ್ಟ್ ಸಾಮರ್ಥ್ಯ ಇರೋ ಈ ಇಂಜಿನ್ ನೋಡೋಕೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ಬೋದು, ಆದರೆ ಇದರಿಂದ ಅಡಗಿರೋ ಕಠಿಣ ಲೋಹಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ತಂತ್ರಜ್ಞಾನ ಇದೆಯಲ್ಲ, ಅದು ಇಡೀ ಜಗತ್ತಿನ ಕೇವಲ ಬೆರಳೆಣಿಕೆಯಷ್ಟು ದೇಶಗಳಿಗೆ ಮಾತ್ರ ಗೊತ್ತಿರೋ ರಹಸ್ಯ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಈ 350 kg ಥ್ರಸ್ಟ್ ಅನ್ನೋದು ಸುಮ್ಮನೆ ಯಾವುದೋ ಒಂದು ನಂಬರ್ ಅಲ್ಲ. ಜಗತ್ತಿನ ಅತ್ಯಂತ ಅಪಾಯಕಾರಿ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ಗಳಾದ ಅಮೆರಿಕದ ಟೋಮಹಾಕ್ ಇರಬಹುದು ಅಥವಾ ನಮ್ಮದೇ ನಿರ್ಭಯ್ ಮಿಸೈಲ್ ಇರಬಹುದು, ಇವು ಸಾವಿರಾರು ಕಿಲೋಮೀಟರ್ ದೂರ ಹಾರಿ ಶತ್ರುಗಳನ್ನು ಧ್ವಂಸ ಮಾಡೋದ್ರ ಹಿಂದಿರೋ ಅಸಲಿ ಗುಟ್ಟೆ ಈ 350 kgಯ ಥ್ರಸ್ಟ್ ಇಂಜಿನ್. ಇಷ್ಟು ದಿನ ನಮ್ಮ ನಿರ್ಭಯ್ ಮಿಸೈಲ್ಗಾಗಿ ನಾವು ರಷ್ಯಾದ NPO ಸ್ಯಾಟರ್ನ್ ಇಂಜಿನ್ಗಳನ್ನೇ ನಂಬಿಕೊಂಡಿದ್ವಿ. ಆದರೆ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಈಗ ನಮ್ಮ ಕೈ ಸೇರಿರೋದ್ರಿಂದ ನಮ್ಮದೇ ಆದ ನೆಕ್ಸ್ಟ್ ಜನರೇಷನ್ ಕ್ರೂಸ್ ಮಿಸೈಲ್ಸ್, ಕಿಲ್ಲರ್ ಡ್ರೋನ್ಗಳು ಮತ್ತು ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನಾವೇ ಸ್ವಂತವಾಗಿ ತಯಾರಿಸಿಕೊಳ್ಳೋಕೆ ಈ ಒಂದೇ ಒಂದು ಇಂಜಿನ್ ಈಗ ಭದ್ರವಾದ ದಾರಿ ಮಾಡಿಕೊಟ್ಟಿದೆ. ಇಷ್ಟು ದಿನ ನಮಗೆ ಟೆಕ್ನಾಲಜಿ ಕೊಡಲ್ಲ, ಬಿಡಿಭಾಗಗಳನ್ನು ಕೊಡಲ್ಲ ಅಂತ ಹೇಳಿ ನಮ್ಮನ್ನು ಕಟ್ಟಿ ಹಾಕಿದ್ದ ವಿದೇಶಿ ರಕ್ಷಣಾ ಕೂಟ ಈಗ ಭಾರತದ ಈ ರಾಕೆಟ್ ವೇಗದ ಅಭಿವೃದ್ಧಿಯನ್ನು ನೋಡಿ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಆದರೆ ಗೆಳೆಯರೇ, ಕೇವಲ 24 ತಿಂಗಳಲ್ಲಿ ರೆಡಿಯಾದ ಈ ಇಂಜಿನ್ ಇಡೀ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಸೃಷ್ಟಿ ಮಾಡಿರೋ ಅಸಲಿ ಭೂಕಂಪ ಏನು ಗೊತ್ತಾ? ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾವುದೇ ಒಂದು ಲಾಂಗ್ ರೇಂಜ್ ಮಿಸೈಲ್ ಅಥವಾ ಅತ್ಯಾಧುನಿಕ ಡ್ರೋನ್ ತಯಾರಿಸಬೇಕು ಅಂದರೆ ಅದರ ಔಟರ್ ಬಾಡಿ ರೆಡಿ ಮಾಡೋದು ಅಷ್ಟು ದೊಡ್ಡ ಕೆಲಸನೇ ಅಲ್ಲ. ಆದರೆ ಅದರೊಳಗೆ ಬೆಂಕಿ ಉಗುಳುವ ಆ ಕೋರ್ ಇಂಜಿನ್ ಇದೆಯಲ್ಲ, ಅದನ್ನು ನಿರ್ಮಾಣ ಮಾಡೋದು ನಿಜಕ್ಕೂ ಸವಾಲಿನ ಕೆಲಸ. ಈ ಅಲ್ಟ್ರಾ ಸೀಕ್ರೆಟ್ ಟೆಕ್ನಾಲಜಿ ಇವತ್ತು ಇಡೀ ಜಗತ್ತಿನ ಕೇವಲ 4-5 ದೇಶಗಳ ಕೈಯಲ್ಲಿ ಮಾತ್ರ ಇದೆ. ಇಷ್ಟು ವರ್ಷಗಳ ಕಾಲ ಈ ಮುಂದುವರಿದ ದೇಶಗಳು ನಮಗೆ ಇಂತಹ ಅಡ್ವಾನ್ಸ್ಡ್ ಇಂಜಿನ್ಗಳನ್ನು ಸಪ್ಲೈ ಮಾಡೋ ನೆಪದಲ್ಲಿ ನಮ್ಮ ಇಡೀ ರಕ್ಷಣಾ ಕಾರ್ಯತಂತ್ರವನ್ನೇ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ವು. ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ದುಡ್ಡು ನಮ್ಮದೇ, ಆಯುಧ ಕೂಡ ನಮ್ಮದೇ, ಆದರೆ ಅದನ್ನು ನಾವು ಯಾವಾಗ ಮತ್ತು ಹೇಗೆ ಬಳಸಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಿದ್ದು ಮಾತ್ರ ಇದೇ ವಿದೇಶಿಗರು. ಇದಕ್ಕಿಂತ ದೊಡ್ಡ ಕಾಮಿಡಿ ಬೇರೊಂದಿದೆಯಾ? ಈ ಪಾಶ್ಚಿಮಾತ್ಯ ದೇಶಗಳ ದರ್ಪ ಎಷ್ಟರ ಮಟ್ಟಿಗೆ ಇತ್ತಂದರೆ, ಭಾರತದ ಸ್ವಾವಲಂಬನೆ ಅನ್ನೋದು ಕೇವಲ ಪೇಪರ್ ಮೇಲೆ ಮಾತ್ರ. ಇಂಜಿನ್ ತಂತ್ರಜ್ಞಾನದಲ್ಲಿ ಇವರು ಯಾವತ್ತಿಗೂ ನಮ್ಮನ್ನು ಮೀರಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಅಹಂಕಾರದಿಂದ ಬೀಗ್ತಾ ಇದ್ರು. ಆದರೆ ಇವತ್ತು ಭಾರತ ಆ ಫಾರಿನ್ ಕ್ಲಬ್ನ ಏಕಸ್ವಾಮ್ಯವನ್ನು ಸಂಪೂರ್ಣವಾಗಿ ಪುಡಿ ಮಾಡಿದೆ. ನಾವೇ ಸ್ವಂತವಾಗಿ ಈ ಇಂಜಿನ್ ಡೆವಲಪ್ ಮಾಡಿರೋದು ಕೇವಲ ಒಂದು ತಾಂತ್ರಿಕ ಗೆಲುವಷ್ಟೇ ಅಲ್ಲ, ಬದಲಾಗಿ ದಶಕಗಳಿಂದ ನಮ್ಮನ್ನು ಕಟ್ಟಿ ಹಾಕಿದ್ದ ವಿದೇಶಿ ಪಾರುಪತ್ಯದ ಸರಪಳಿಯನ್ನೇ ಕತ್ತರಿಸಿ ಹಾಕಿದ ಅಸಲಿ ಮಾಸ್ಟರ್ ಸ್ಟ್ರೋಕ್. ಗೆಳೆಯರೇ, ಈ ವೆಸ್ಟರ್ನ್ ಡಿಫೆನ್ಸ್ ಕೂಟಗಳು ಇಷ್ಟು ದಿನ ಭಾರತ ಕೋಟಿ ರೂಪಾಯಿ ಸುರಿದು ದೊಡ್ಡ ಲ್ಯಾಬ್ಗಳನ್ನು ಬೇಕಾದರೂ ಸೆಟಪ್ ಮಾಡ್ಬೋದು, ಆದರೆ ಇಷ್ಟು ಕಾಂಪ್ಲೆಕ್ಸ್ ಆಗಿರೋ ಜೆಟ್ ಇಂಜಿನ್ ತಯಾರು ಮಾಡೋ ಲೆವೆಲ್ನ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಇವರ ಪ್ರೈವೇಟ್ ಸೆಕ್ಟರ್ ಹತ್ರ ಇಲ್ವೇ ಇಲ್ಲ ಅಂತ ಅನ್ಕೊಂಡಿದ್ರು. ಆದರೆ ಹೈದರಾಬಾದ್ನ ಆಜಾದ್ ಇಂಜಿನಿಯರಿಂಗ್ ಪ್ರೈವೇಟ್ ಕಂಪನಿ ನಮ್ಮ ಹೆಮ್ಮೆಯ DRDO ಮತ್ತು GTRE ಜೊತೆ ಕೈ ಜೋಡಿಸಿ ಇಡೀ ವೆಸ್ಟರ್ನ್ ಜಗತ್ತು ಅಸಾಧ್ಯ ಅಂತ ಅಂದ್ಕೊಂಡಿದ್ದದನ್ನ ಜಸ್ಟ್ 24 ತಿಂಗಳಲ್ಲಿ ಪಾಸಿಬಲ್ ಮಾಡಿ ತೋರಿಸಿದೆ. ಸ್ವಲ್ಪ ಯೋಚನೆ ಮಾಡಿ, ಒಂದು ಟರ್ಬೋಜೆಟ್ ಇಂಜಿನ್ ಒಳಗಡೆ ಇರೋ ಬ್ಲೇಡ್ಗಳು ನಿಮಿಷಕ್ಕೆ ಸಾವಿರಾರು ಬಾರಿ ರೊಟೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅದು ತಡೆದುಕೊಳ್ಳುವ ಭೀಕರ ಶಾಖ ಮತ್ತು ಪ್ರೆಷರ್ ಇದೆಯಲ್ಲ, ಅದಕ್ಕೆ ಬೇಕಾಗಿರೋ ಅಲ್ಟ್ರಾ ಪ್ರೆಸಿಷನ್ ಇಂಜಿನಿಯರಿಂಗ್ ಬರೀ ಅಮೆರಿಕ ಅಥವಾ ಫ್ರಾನ್ಸ್ ದೊಡ್ಡ ಕಂಪನಿಗಳಿಗೆ ಮಾತ್ರ ಗೊತ್ತಿರೋದು ಅಂತ ಅವರು ಬೀಗ್ತಿದ್ರು. ಆದರೆ ಆ ಗ್ಲೋಬಲ್ ಸಪ್ಲೈ ಚೈನ್ಗೆ ಈಗ ನಮ್ಮ ಭಾರತದ ಆಜಾದ್ ಇಂಜಿನಿಯರಿಂಗ್ ಕಂಪನಿ ನೇರವಾಗಿ ಲಗ್ಗೆ ಇಟ್ಟಿದೆ. ಭಾರತದ ಪ್ರೈವೇಟ್ ಸೆಕ್ಟರ್ ಅಂದರೆ ಬರೀ ಸಾಫ್ಟ್ವೇರ್ IT ಕಂಪನಿಗಳಷ್ಟೇ ಅಲ್ಲ, ಗ್ಲೋಬಲ್ ಡಿಫೆನ್ಸ್ ಮಾರ್ಕೆಟ್ ಅನ್ನೇ ಶೇಕ್ ಮಾಡೋ ಲೆವೆಲ್ಗೆ ಅತಿ ಕಠಿಣವಾದ ಜೆಟ್ ಇಂಜಿನ್ ಟೆಕ್ನಾಲಜಿಯಲ್ಲೂ ನಾವೇ ನಂಬರ್ 1 ಅಂತ ಇವತ್ತು ಪ್ರೂವ್ ಆಗಿದೆ. ವೆಸ್ಟರ್ನ್ ಲಾಬಿಗಳು ನಮ್ಮ ಕೆಪಾಸಿಟಿ ಮೇಲೆ ಇಟ್ಟಿದ್ದ ಪ್ರತಿಯೊಂದು ಪ್ರಶ್ನೆಯನ್ನು ಅಳಿಸಿ ಹಾಕಿ ಭಾರತ ಇವತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ಆದರೆ ಗೆಳೆಯರೇ, ಈ ಒಂದು ಸಣ್ಣ ಮೈಕ್ರೋ ಇಂಜಿನ್ ಭಾರತದ ಕಂಪ್ಲೀಟ್ ಕ್ರೂಸ್ ಮಿಸೈಲ್ ಆಯುಧಗಳ ಚಿತ್ರಣವನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋ ಅಸಲಿ ಆಟ ಶುರುವಾಗೋದೇ ಇನ್ನು ಮುಂದೆ.
ಇಷ್ಟು ದಿನ ನಾವೊಂದು ಕ್ರೂಸ್ ಮಿಸೈಲ್ ರೆಡಿ ಮಾಡಬೇಕಂದ್ರೂ ರಷ್ಯಾ ಅಥವಾ ಫ್ರಾನ್ಸ್ ಕಡೆ ಮುಖ ಮಾಡಬೇಕಿತ್ತು. ನಾವು ದುಡ್ಡು ಕೊಡ್ತೀವಂದ್ರೂ ಅವರು ನಮಗೆ ಬೇಕಾದಷ್ಟು ಇಂಜಿನ್ಗಳನ್ನು ಯಾವತ್ತೂ ಸಪ್ಲೈ ಮಾಡ್ತಿರ್ಲಿಲ್ಲ. ಇದನ್ನೇ ಜಾಗತಿಕ ಮಟ್ಟದಲ್ಲಿ ಸಪ್ಲೈ ಚೈನ್ ವೆಪನೈಸೇಷನ್ ಅಂತ ಕರೆಯೋದು. ಅಂದರೆ ನಮ್ಮ ಸೇನೆಯಲ್ಲಿ ಎಷ್ಟು ಮಿಸೈಲ್ಗಳಿರಬೇಕು ಅನ್ನೋದನ್ನು ಅವರ ಎಕ್ಸ್ಪೋರ್ಟ್ ಕೋಟಾ ಡಿಸೈಡ್ ಮಾಡ್ತಾ ಇತ್ತು. ಜೊತೆಗೆ ಫಾರಿನ್ ಇಂಜಿನ್ಗಳ ಬೆಲೆ ಕೂಡ ಆಕಾಶ ಮುಟ್ತಿರ್ತಿತ್ತು. ಆದರೆ ಇವತ್ತು ಈ ಸ್ವದೇಶಿ ಪ್ರೊಪಲ್ಷನ್ ತಂತ್ರಜ್ಞಾನ ನಮ್ಮ ಕೈ ಸೇರಿರೋದ್ರಿಂದ ಕೇವಲ ಸೀಮಿತ ಸಂಖ್ಯೆಯಲ್ಲಿ ಕೊರಗ್ತಿದ್ದ ನಮ್ಮ ಅಫೆನ್ಸಿವ್ ಕ್ರೂಸ್ ಮಿಸೈಲ್ಗಳು ಈಗ ನೇರವಾಗಿ ಮಾಸ್ ಪ್ರೊಡಕ್ಷನ್ ಹಂತಕ್ಕೆ ಜಿಗಿತ ಕಾಣಲಿವೆ. ಇನ್ನು ಮುಂದೆ ನಮಗೆ 100 ಮಿಸೈಲ್ಗಳು ಬೇಕೋ ಅಥವಾ 1000 ಮಿಸೈಲ್ಗಳು ಬೇಕೋ ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ಕೋತೀವಿ. ಈ ಸ್ವದೇಶಿ ಇಂಜಿನ್ನಿಂದ ಭಾರತದ ಲಾಂಗ್ ರೇಂಜ್ ಸ್ಟ್ರೈಕ್ ಸಾಮರ್ಥ್ಯ ಎಷ್ಟು ಅಪಾಯಕಾರಿಯಾಗಿ ಬದಲಾಗ್ತಿದೆ ಅಂದರೆ, ನಮ್ಮನ್ನು ಕಟ್ಟಿ ಹಾಕಬೇಕು ಅಂತ ಸಂಚು ರೂಪಿಸಿದ್ದ ಪಾಕಿಸ್ತಾನ ಈಗ ತನ್ನದೇ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಅಕ್ಷರಶಃ ಪರದಾಡುವಂತಾಗಿದೆ. ಆದರೆ ಗೆಳೆಯರೇ, ನಮ್ಮ ಕೈಲಿರೋ ಈ ಅಸ್ತ್ರ ಕೇವಲ ದಾಳಿ ಮಾಡಲು ಮಾತ್ರ ಸೀಮಿತವಾಗಿಲ್ಲ. ಇಡೀ ಭಾರತ ದೇಶವನ್ನು ಪ್ರೊಟೆಕ್ಟ್ ಮಾಡೋಕೆ ನಾವು ನಿರ್ಮಿಸ್ತಿರೋ ಹೊಸ ಮತ್ತು ಭೇದಿಸಲಾಗದ ಏರ್ ಡಿಫೆನ್ಸ್ ಶೀಲ್ಡ್ಗೂ ಕೂಡ ಇದೇ ಇಂಜಿನ್ ಅತಿ ಮುಖ್ಯ ಅಡಿಪಾಯವಾಗ್ತಿದೆ ಅನ್ನೋ ಕರಾಳ ಸತ್ಯ ಇವತ್ತು ಜಾಗತಿಕ ವೇದಿಕೆಯಲ್ಲಿ ಹೊಸ ನಡುಕವನ್ನೇ ಸೃಷ್ಟಿಸಿದೆ. ಆ ನಡುಕಕ್ಕೆ ಅಸಲಿ ಕಾರಣನೇ ನಮ್ಮ ಪ್ರಾಜೆಕ್ಟ್ ಕುಶ. ಇದು ಭಾರತದ ಸ್ವಂತ S-400 ಇದ್ದಂಗೆ. ಆದರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಅದೇನಂದ್ರೆ, ಇಂಥದ್ದೊಂದು ಅತ್ಯಾಧುನಿಕ ವಾಯುರಕ್ಷಣಾ ವ್ಯವಸ್ಥೆಯನ್ನ ನಾವು ಪರೀಕ್ಷೆ ಮಾಡಬೇಕಂದ್ರೆ ಶತ್ರುಗಳ ಮಿಸೈಲ್ ತರನೇ ಅತಿ ವೇಗವಾಗಿ ನುಗ್ಗಿ ಬರೋ ಟಾರ್ಗೆಟ್ ಡ್ರೋನ್ಗಳು ನಮಗೆ ಬೇಕಾಗುತ್ತೆ. ಪರೀಕ್ಷೆ ಅಂದ್ರೆ ಏನು? ನಮ್ಮ ಮಿಸೈಲ್ಗಳು ಹೋಗಿ ಆ ಡ್ರೋನ್ಗಳನ್ನು ಆಕಾಶದಲ್ಲೇ ಒಡೆದು ಚೂರು ಚೂರು ಮಾಡಬೇಕು. ಅಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಆ ಡ್ರೋನ್ಗಳು ಶಾಶ್ವತವಾಗಿ ನಾಶ ಆಗಬೇಕು. ಇಷ್ಟು ದಿನ ಬ್ರಿಟನ್ನ ಬಾನ್ಶಿ ಕಂಪನಿಯ ಡ್ರೋನ್ಗಳನ್ನು ಕೇವಲ ಟೆಸ್ಟಿಂಗ್ಗೋಸ್ಕರ ನಾವು ಕೋಟಿ ಕೋಟಿ ಸುರಿದು ಆಮದು ಮಾಡ್ಕೊಳ್ತಿದ್ವಿ. ಒಂದು ಸಲ ನಮ್ಮ ಮಿಸೈಲ್ ಫೈರ್ ಮಾಡಿದ್ರೆ ನಮ್ಮ ಕೋಟ್ಯಾಂತರ ರೂಪಾಯಿಗಳ ಬೊಕ್ಕಸ ಬೂದಿ ಆಗ್ತಾ ಇತ್ತು. ಜೊತೆಗೆ ಹೆಚ್ಚಿನ ಡ್ರೋನ್ಗಳನ್ನು ಕಳಿಸೋಕೆ ಆ ಪಾಶ್ಚಿಮಾತ್ಯ ದೇಶಗಳು ಬೇಕಂತಲೇ ತಿಂಗಳುಗಟ್ಟಲೆ ಸತಾಯಿಸ್ತಾ ಇದ್ವು. ನಮ್ಮ DRDO ಎಲ್ಲಿ ಬೇಗ ಸ್ವಾವಲಂಬಿ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ನಮಗೆ ಬೇಕಂತಲೇ ಅತಿ ಹೆಚ್ಚಿನ ರೇಟ್ ಫಿಕ್ಸ್ ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ರು. ಆದರೆ ಈ ಹೊಸ ಟರ್ಬೋ ಇಂಜಿನ್ ಇದೆಯಲ್ಲ, ಅದು ಒಂದೇ ರಾತ್ರಿಗೆ ಆ ಇಡೀ ಸಮೀಕರಣವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಟ್ಟಿದೆ. ಇದರ ಲೆಕ್ಕಾಚಾರ ಬಹಳ ಸಿಂಪಲ್. ಇನ್ನು ಮುಂದೆ ವಿದೇಶಿ ಡ್ರೋನ್ಗಳ ಹಂಗಿಲ್ಲದೆ ಇದೇ 350 kg ಥ್ರಸ್ಟ್ ಇಂಜಿನ್ ಬಳಸಿಕೊಂಡು ನಮ್ಮದೇ ಸ್ವದೇಶಿ ಟಾರ್ಗೆಟ್ ಡ್ರೋನ್ಗಳು ನಮ್ಮದೇ ಏರ್ ಸ್ಪೇಸ್ನಲ್ಲಿ ಶತ್ರು ಮಿಸೈಲ್ಗಳ ಥರ ವೇಗವಾಗಿ ನುಗ್ಗಿ ಬರುತ್ತೆ. ಇವುಗಳನ್ನು ನಮ್ಮ ಕುಶ ಸಿಸ್ಟಮ್ ಅಷ್ಟೇ ಈಸಿಯಾಗಿ ಟ್ರ್ಯಾಕ್ ಮಾಡಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಇಡೀ ಟೆಸ್ಟಿಂಗ್ ಪ್ರೋಸೆಸ್ ನಮಗೆ ತುಂಬ ಸುಲಭ ಆಗಿದೆ. ಅಂದರೆ ಟೆಸ್ಟಿಂಗ್ ಡ್ರೋನ್ ಕೂಡ ನಮ್ಮದೇ, ಒಡೆದುರುಳಿಸೋ ಶೀಲ್ಡ್ ಕೂಡ ನಮ್ಮದೇ. ಈ ಕಂಪ್ಲೀಟ್ ಟೆಸ್ಟ್ 100ಕ್ಕೆ 100 ಭಾಗ ನಮ್ಮ ದೇಶದಲ್ಲೇ ನಡೆಯೋದ್ರಿಂದ ಹೊರಗಡೆಯಿಂದ ಯಾರ ಅಪ್ಪಣೆಯೂ ಕೂಡ ನಮಗಿನ್ನು ಮುಂದೆ ಬೇಕಾಗಿಲ್ಲ. ಇದೇ ಈಗ ನಮ್ಮ DRDO ಡೆವಲಪ್ಮೆಂಟ್ನ ವೇಗವನ್ನು 10 ಪಟ್ಟು ಹೆಚ್ಚಿಸಲಿದೆ. ಗೆಳೆಯರೇ, ಇಲ್ಲಿಯವರೆಗೂ ನಾವು ನೋಡಿದ್ದನ್ನು ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಇನ್ನು ಮುಂದೆ ನಮ್ಮದೇ ಇಂಜಿನ್, ನಮ್ಮದೇ ಮಿಸೈಲ್, ನಮ್ಮದೇ ರೂಲ್ಸ್. ಆದರೆ ಈ ಇಡೀ ಗೇಮ್ನ ಅಸಲಿ ಟಾರ್ಗೆಟ್ ಕೇವಲ ಈ ಕ್ರೂಸ್ ಮಿಸೈಲ್ ಮಾತ್ರ ಅಲ್ಲ, ಅದು ಮುಂದಿನ ಮಹಾಯುದ್ಧಕ್ಕೆ ಬೇಕಾದ ಒಂದು ಸಣ್ಣ ಅಡಿಪಾಯ ಅಷ್ಟೇ. ನಾವು ಎಲ್ಲಿಯವರೆಗೂ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ಗಳನ್ನು ಅತ್ಯಂತ ನಿಖರವಾಗಿ ಎರಕ ಒಯ್ಯುವ ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳಲ್ವೋ, ಅಲ್ಲಿಯವರೆಗೂ ನಮ್ಮ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಕೇವಲ ಪೇಪರ್ ಮೇಲಿನ ಕನಸಾಗೆ ಉಳಿಯುತ್ತೆ. ಏನಿದು ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ಅಂತೀರಾ? ಸಾಮಾನ್ಯ ಲೋಹಗಳನ್ನು ಕರಗಿಸಿ ಎರಕ ಒಯ್ದಾಗ ಅದರ ಒಳಗಡೆ ಕೋಟ್ಯಾಂತರ ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಕಣಗಳ ನಡುವೆ ಬೌಂಡರಿಗಳು ಸೃಷ್ಟಿಯಾಗುತ್ತೆ. ಇಂಜಿನ್ ಒಳಗಡೆ ಭೀಕರ ಶಾಖ ಹೆಚ್ಚಾದಾಗ ಆ ಬೌಂಡರಿಗಳಲ್ಲೇ ಬಿರುಕು ಮೂಡಿ ಇಡೀ ಬ್ಲೇಡ್ ನುಚ್ಚು ನೂರಾಗಿ ಹೋಗುತ್ತೆ. ಆದರೆ ಸಿಂಗಲ್ ಕ್ರಿಸ್ಟಲ್ ಟೆಕ್ನಾಲಜಿಯಲ್ಲಿ ಇಡೀ ಟರ್ಬೈನ್ನ ಬ್ಲೇಡನ್ನು ಕೇವಲ ಒಂದೇ ಒಂದು ಸಿಂಗಲ್ ಸ್ಫಟಿಕದ ಕಣದಿಂದ ಬೆಳೆಸಲಾಗುತ್ತೆ. ಇದರಲ್ಲಿ ಯಾವುದೇ ಕಣಗಳ ಬೌಂಡರಿ ಇರೋದಿಲ್ಲ. ಇದರ ಲಾಭ ಏನಪ್ಪಾ ಅಂದರೆ, ಆ ಲೋಹದ ಮೆಲ್ಟಿಂಗ್ ಪಾಯಿಂಟ್ಗಿಂತಲೂ ಹೆಚ್ಚಿನ ಅಂದರೆ ಬರೋಬ್ಬರಿ 1600 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲೂ ಇದು ಕರಗದೆ ಕಬ್ಬಿಣದ ಥರ ಗಟ್ಟಿಯಾಗಿ ನಿಲ್ಲುತ್ತೆ. ಈ ಅತ್ಯಂತ ರಹಸ್ಯ ತಂತ್ರಜ್ಞಾನವನ್ನು ಜಗತ್ತಿನ ಯಾವ ದೇಶವೂ ನಮಗೆ ಕೋಟಿ ಕೋಟಿ ಕೊಟ್ಟರೂ ಕಲಿಸ್ಕೊಡ್ತಿರ್ಲಿಲ್ಲ. ಆದರೆ ಈ ಮೈಕ್ರೋ ಇಂಜಿನ್ ಪ್ರಾಜೆಕ್ಟ್ ಇದೆಯಲ್ಲ, ಅದು ಆ ಡೆಡ್ಲಾಕ್ ಅನ್ನು ಈಗ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿದೆ. ಈ ಪುಟ್ಟ ಮೈಕ್ರೋ ಪ್ರಾಜೆಕ್ಟ್ನಿಂದ ನಮಗೆ ಸಿಕ್ಕಿರೋ ಅತ್ಯಮೂಲ್ಯವಾದ ಥರ್ಮೋಡೈನಾಮಿಕ್ ಡೇಟಾವನ್ನು ಭಾರತ ಈಗ ನೇರವಾಗಿ ತನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿರೋ ಆಮ್ಕಾ ಪ್ರೋಗ್ರಾಮ್ಗೆ ಸ್ಕೇಲ್ ಅಪ್ ಮಾಡೋದ್ರ ಬಗ್ಗೆ ಯೋಚಿಸ್ತಿದೆ. ಅದು ಇವತ್ತು ಜಗತ್ತಿನ ಇಬ್ಬರು ಅತಿದೊಡ್ಡ ಏರೋಸ್ಪೇಸ್ ದಿಗ್ಗಜರ ಎದೆಯಲ್ಲಿ ನಡುಕ ಶುರುವಾಗುವಂತೆ ಮಾಡಿದೆ. ಆ 2 ಕಂಪನಿಗಳೇ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್. ಯಾಕೆ ಈ 2 ಕಂಪನಿಗಳ ಹೆಸರು ಕೇಳಿ ಬರ್ತಾ ಇದೆ ಗೊತ್ತಾ? ನಮ್ಮ ಆಮ್ಕಾ ಫೈಟರ್ ಜೆಟ್ಗೆ ಬೇಕಾಗಿರೋ 110 ಕಿಲೋ ನ್ಯೂಟನ್ ಸಾಮರ್ಥ್ಯದ ಬೃಹತ್ ಇಂಜಿನ್ ಡೆವಲಪ್ ಮಾಡೋಕೆ ಇದೇ 2 ಕಂಪನಿಗಳು ಭಾರತದ ಜೊತೆ ಸಾವಿರಾರು ಕೋಟಿ ರೂಪಾಯಿಯ ಡೀಲ್ ಕುದುರಿಸೋಕೆ ಈಗ ಕ್ಯೂನಲ್ಲಿ ಬಂದು ನಿಂತಿವೆ. ಇಷ್ಟು ದಿನ ಇವರು ಭಾರತಕ್ಕೆ ಎಂಥ ಕಂಡೀಷನ್ಸ್ ಆಗ್ತಾ ಇದ್ರು ಅಂದರೆ, ಇಂಜಿನ್ ಬೇಕಾದರೆ ಕೊಡ್ತೀವಿ, ಆದರೆ
ಅದರ ಕೋರ್ ಟೆಕ್ನಾಲಜಿ ಮತ್ತು IP ರೈಟ್ಸ್ ಮಾತ್ರ ಯಾವತ್ತಿಗೂ ನಿಮಗೆ ಕೊಡಕ್ಕಾಗಲ್ಲ ಅಂತ ಬಹಳ ದರ್ಪದಿಂದ ಮಾತಾಡ್ತಿದ್ರು. ಆದರೆ ಇವತ್ತು ಆಜಾದ್ ಇಂಜಿನಿಯರಿಂಗ್ ತರದ ನಮ್ಮದೇ ಸ್ವದೇಶಿ ಪ್ರೈವೇಟ್ ಕಂಪನಿಗಳು ಕೋರ್ ಇಂಜಿನ್ನ ರಹಸ್ಯವನ್ನೇ ಭೇದಿಸಿರೋದ್ರಿಂದ ಇದರ ನಿಖರವಾದ ತಾಂತ್ರಿಕ ಡೇಟಾವನ್ನ ಈಗ ನೇರವಾಗಿ ನಮ್ಮ ಕಾವೇರಿ ಪ್ರೋಗ್ರಾಂಗೆ ಸ್ಕೇಲ್ ಅಪ್ ಮಾಡಲಾಗುತ್ತೆ. ಶತಕೋಟಿ ಡಾಲರ್ ಸುರಿದರೂ ನಮಗೆ ಸಿಗದ ಆ ಇಂಜಿನಿಯರಿಂಗ್ ರಹಸ್ಯಗಳು ಇವತ್ತು ನಮ್ಮ ಸ್ವಂತ ಲ್ಯಾಬ್ಗಳಲ್ಲಿ ಯಶಸ್ವಿಯಾಗಿ ವರ್ಕ್ ಆಗ್ತಾ ಇವೆ ಸ್ನೇಹಿತರೆ. ಜಾಗತಿಕ ಶಕ್ತಿಗಳ ಈ ಎಲ್ಲ ಬೆದರಿಕೆ ಮತ್ತು ತಂತ್ರಜ್ಞಾನದ ದಿಗ್ಬಂಧನಗಳನ್ನು ಮುರಿದು ಇವತ್ತು ಭಾರತದ ಸ್ವಂತ ಶಕ್ತಿ ಆಕಾಶದಲ್ಲಿ ಗರ್ಜಿಸ್ತಿರ್ಬೇಕಾದ್ರೆ ಇನ್ನು ಮುಂದೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ನಿಯಮಗಳನ್ನು ಒಪ್ಪಿಕೊಳ್ಳದ ಹೊರತು ಪಾಶ್ಚಿಮಾತ್ಯ ದೇಶಗಳಿಗೆ ಬೇರೆ ದಾರಿಯೇ ಇಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.